ಅವರ ಅಭಿಮಾನಿಗಳು ಅವ್ರಿಗೆ ಸನ್ಮಾನಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹಾಕಿ. ಈ ನಾಟಕದ ಮಾಲೀಕರು ಇನ್ನು 3 ದಿನ ಮನೆಗೆ ಹೋಗಲಿ ಇಲ್ಲಿ ಕುಂಡಿದಕ್ಕಾಗಿ. ಆಮೇಲೆ ಹಾ ಧನ್ಯವಾದಗಳು. ನನ್ನ ಜೀವನದಲ್ಲಿ ನಾನು ಕಂಡ ಕನಸಲ್ಲ ನನ್ನ ಕಣ್ಮುಂದೆ ಕರಗುವುದನ್ನು ಕಂಡು ಮನ ಮರುಗುತ್ತಾ ಇದೆ. ದೃಷ್ಟ ನನ್ನ ಜೊತೆ ಇರಬಾರ್ದು ಅಂತ ನಾನು ಮನೆ ಬಿಟ್ಟು ಬಂದೆ. ಈ ಪ್ರಪಂಚದಲ್ಲಿ ನಡೆಯುತ್ತಾ ಇರೋದು ಅದೇ. ಒಬ್ಬರಾದರೂ ಮಾನವೀಯತೆಯಿಂದ ಬಾಳುತ್ತಾ ಇಲ್ಲ. ಇಂಥ ದೃಷ್ಟರನ್ನು ಸದೆ ಬಡಿಯುವುದಕ್ಕಾದರೂ ನಾನು ಏನಾದರೂ ಉಪಾಯವನ್ನು ಹುಡುಕಲೇಬೇಕು. ಸುಂದರಿ ಇದ್ದರೆ ಸುವಾಸನೆ ಸುರಿಯುವ ಈ ಸೌಭಾಗಿನ ತಾಣದಲ್ಲಿ ನಿಂತಿರುವ ಪತಂಗ ಪಕ್ಕದಂತೆ ಮಿಂಚುತ್ತಿರುವ ಈ ಹಣ್ಣು ಯಾರಿರ್ಬೋದು? ಓ ಶಿಲ್ಪ, ಅವತ್ತು ಬಿಟ್ಟು ಹೋದೆ ಹಣ್ಣು ಈ ಕಾಡಿನಲ್ಲಿ ಸಿಕ್ಕಿದಾಳೆ. ಹೇಗಾದರೂ ಮಾಡಿ ಇವಳು ನನ್ನವಳಾಗಿ ಮಾಡಿಕೊಳ್ಳಲೇಬೇಕು. ಆಯ್ ಶಿಲ್ಪ, ಅವರು ಯಾರು? ಚಕ್ರವರ್ತಿನ? ಹೌದು ಶಿಲ್ಪ, ಒಬ್ಬಂಟಿಯಾಗಿವೆ. ಕಾಡಿನಲ್ಲಿ ಏನು ಚಿಂತಿಸಿದ್ರೆ ಮನೆ ಬಿಟ್ಟು ಬಂದೆಂದು ಚಿಂತಿಸಬೇಡ. ಈಗಲೂ ಹೇಳುತ್ತೇನೆ, ನಾನು ನಿನ್ನ ಪ್ರೀತಿಸುತ್ತೇನೆ. ಸುಖ ಸಂತೋಷದಿಂದ ನಿನ್ನ ಜೀವನ ಸಾಗಿಸು. ಚಕ್ರವರ್ತಿ, ನೀವು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತೀರಾ? ಖಂಡಿತವಾಗಿ ನಿನ್ನ ಪ್ರೀತಿ ಮಾಡುತ್ತೇನೆ. ಅದಕ್ಕಿಂತ ಮುಂಚೆ ನನ್ನದೊಂದು ಮಾತು ನಡೆಸ್ಕೊಡ್ತೀರಾ? ಅದೇನು ಶಿಲ್ಪ? ನೋಡಿ ಚಕ್ರವರ್ತಿ, ಯಾವುದೇ ಕಾರಣಕ್ಕೂ ನೀವು ನನ್ನನ್ನು ಕೈ ಬಿಡುವುದಿಲ್ಲ ತಾನೆ? ಖಂಡಿತವಾಗಿ ನಿನ್ನ ಕೈ ಬಿಡುವುದಿಲ್ಲ. ಹಾಗಾದ್ರೆ ಐ ಲವ್ ಯು ಚಕ್ರವರ್ತಿ, ಐ ಲವ್ ಯು. ಐ ಟು ಲವ್. ಕಮಾಂಡ್ ಶಿಲ್ಪ, ಇದೇ ನಿನ್ನ ಸಂತೋಷದಿಂದ ಒಂದು ಹಾಡೋಣ. ಆಯ್ತು ಚಕ್ರವರ್ತಿ, ನಿಮ್ಮ ಇಷ್ಟದಂತೆ ಆಗ್ಲಿ. ಸಂಗಾತಿಯೇ 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 नगुवा मल्लिगे बड़िवा मल्लिगे नगुवा मल्लिगे बड़िवा
ಮೈಯಗೆ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ನೀನೇ ಮಿನುಗುತ್ತಾರೆ ನಿನ್ನ ಮಗವ ತೋರೆ ಸ್ವರ್ಗದ ಅಪ್ಸರಿ 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 ಮಗುವಾ ಮೈಯಗೆ ನೀ ಬಡಿವ ಕೈಯಗೆ ನನ್ನ ಹೃದಯ ವೀಣೆಯೋ ಮೀಟಿ ನೂರು ರಾಗ ಹಾಡಿದೆ ನಿನ್ನ ಕಣ್ಣೋಟ ಹೊಳೆವ ಮೈವಾಡ ಮೋಡಿಯ ಮಾಡಿದೆ ಮನದ ಭಾಷೆಯೋ ಬಿರುವೆ ಜೊತೆಗೆ ಎಂದಿಗೂ ಸಂಗಾತಿಯೇ 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 ಮಗುವ ಮೈಯಗೆ ನೀ ಬಡಿವ ಮೈಯಗೆ ನನ್ನ ನಿನ್ನ ಮಿಲನ ಇಂದು ಸೇರಿ ಪ್ರೇಮಾದೀತೆಯು ನಮ್ಮಯ ಪ್ರೇಮ ಮುಗಿಯದ ಕವನವ ಸಹನ ಕಂಡಿತು ಮನದ ಬಯಕೆಯೋ ತೀರಿಸು ಮನದ ಆಸೆಯೋ ಸಂಗಾತಿಯೇ 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 ಲಾ 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 ನೋಡಿ ಪ್ರಿಯಕರ, ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೋದಾ? ಧಾರಾಳವಾಗಿ ಕೇಳಿ ಸ್ವಲ್ಪ. ಅದಕ್ಕೇನಂತೆ? ಆ ಪ್ರಿಯಕರ, ಆ ಶಿವಪ್ಪನ ಹೆಂಡತಿ ಪಾರ್ವತಿ ಸಾವಿಗೆ ಕಾರಣ ಯಾರು? ಅದೊಂದು ದೊಡ್ಡ ಕತೆ. ನಿಮ್ಮ ಅಣ್ಣನಿಗೆ ಅವಳ ಮೇಲೆ ಒಂದು ಆಸೆ ಇತ್ತು.
ಯಾವಾಗಲೂ ಒಂಟಿಯಾಗಿ ಬರೋದು ನೋಡಿ ನಿಮ್ಮ ಅಣ್ಣ ಅವಳ ಮೇಲೆ ಬಲಾತ್ಕಾರ ಮಾಡಲು ಹೋದ. ಆದರೂ ಅವಳ ಇಷ್ಟವಿರಲಿಲ್ಲ. ಆದ್ದರಿಂದ ಅವಳ ಮೇಲೆ ನಿಮ್ಮ ಅಣ್ಣ ಬಲಾತ್ಕಾರ ಮಾಡೇ ಬಿಟ್ಟ. ತನ್ನ ಕೆಟ್ಟ ಶರೀರವನ್ನು ಗಂಡನಿಗೆ ಒಪ್ಪಿಸಬಾರದು, ಕೊನೆಗೆ ತನ್ನ ಪ್ರಾಣವನ್ನೇ ಬಿಟ್ಲು. ಅವಳನ್ನು ಸಾವಿನ ಸುದ್ದಿ ತನ್ನ ಮೇಲೆ ಬರಬಾರದೆಂದು ನನಗೆ ಫೋನ್ ಮಾಡಿದ. ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಆ ಭದ್ರ ಮೇಲೆ ಜೈಲಿಗೆ ಇಟ್ಟಿಬಿಟ್ಟೆ. ಹೋಗ್ಲಿ ಬಿಡು, ಈ ವಿಷಯ ಹೀಗೇಕೆ? ಇಲ್ಲ ಚಕ್ರವರ್ತಿ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಈ ವಿಷಯ ನಿಮ್ಮ ಅಣ್ಣನಿಗೆ ಬಿಟ್ಟು ಮತ್ತಾರಿಗೂ ಗೊತ್ತಿಲ್ಲ, ಮುಂದೆ ಯಾರಿಗೂ ಗೊತ್ತಾಗಬಾರದು. ಆಯ್ತು ಚಕ್ರವರ್ತಿ, ನೀವು ಹೇಳಿದಂತೆ ಆಗ್ಲಿ. ಈ ವಿಷಯ ನಿಮ್ಮ ಅಣ್ಣನಿಗೆ ಬಿಟ್ಟು ಮತ್ತಾರಿಗೂ ಗೊತ್ತಾಗಬಾರದು. ನೀನು ಯಾರಿಗೂ ಹೇಳಬೇಡ. ಆ ಚಕ್ರವರ್ತಿ, ನೀವು ಬೆಂಗಳೂರಿಗೆ ಹೋಗಿ ಯಾವಾಗ ಬರ್ತೀರಾ? 2 ದಿವಸ ಬಿಟ್ಟು ಬರ್ತೀನಿ ಡಾರ್ಲಿಂಗ್. 2 ದಿವಸ ಬಿಟ್ಟು ಲೇಟ್ ಆಗ್ಬೋದು. ಮತ್ತೊಂದು ಹಾಡೋಣ. ಆಯ್ತು ಪ್ರಿಯಕರ, ನಿಮ್ಮ ಇಷ್ಟದಂತೆ ಆಗ್ಲಿ. ಕೊಡುವ ಮದಮದವನು ನೀಡುವ, ಕೊಡುವ ಕೊಡುವ ಮದಮದವನು ನೀಡುವ. ಸಪ್ಪಳ ವಿರಹದ ತಳಮಳ ಕೊಟ್ಟು ಎಚ್ಚಿದೆ. ನನ್ನ ಮನಸ್ಸು ಮಾಯವಾಯ್ತು ನಿನ್ನ ಕಂಡಗ, ಹುಮ್ಮಂದನಾಗಿ ಬಿಟ್ಟೆ ನೀನು ನಕ್ಕಗ. ನನ್ನಿ ಮನಸ್ಸು ಮಾಯವಾಯ್ತು ನಿನ್ನ ಕಂಡಗ, ಹುಮ್ಮಂದನಾಗಿ ಬಿಟ್ಟೆ ನೀನು ನಕ್ಕಗ. ಕೊಡುವ ಕೊಡುವ ಮದಮದವನು ನೀಡುವ, ಮಾನಸ ಯೋಗದ ಪ್ರೇಮ ಕಣ್ಣಿ. ಕೊಡುವ ಕೊಡುವ ಮದಮದವನು ನೀಡುವ, ಕೊಡುವ ಕೊಡುವ ಮದಮದವನು ನೀಡುವ. ಮಧುರ ಗಳಿಗೆಯು ನಿನ್ನ ಸಹವಾಸದಲ್ಲಿದೆ. ಒಂದೊಂದು ಕ್ಷಣಗಳು ಇರಬೇಕು ಹತ್ತಿರ.
ಬಾ ಮದ ಮದವನು ನೀಡು ಬಾ ಲಲಲಾ 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 ಲಲಲಾ. ಹೋಗು ಚಾಂಡಲ ಹೋಗು. ನಾನು ಅಂದುಕೊಂಡಿದ್ದು ನನಗೆ ಸಿಕ್ತಲ್ಲ, ಅಷ್ಟೇ ಸಾಕು. ಅವಳೇಡಿ ಇವಳೇಡಿ